ಹೆಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ನೋಡಿ, ಬೆಳಗ್ಗೆ ನಾವು ತಾಜ್ ವಿಸ್ತಾ ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟನ್ನು ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಬ್ರೇಕ್ಫಾಸ್ಟನ್ನು ಮುಗಿಸ್ಬಿಟ್ಟು ನಾವು ಇಲ್ಲಿಂದ ಡೆಲ್ಲಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ಗೆ ಚೋಲೆ ಭಟೂರೆ. ನಾರ್ಮಲ್ ಆಗಿ ಫ್ರೆಂಡ್ಸ್, ನೀವು ನಾರ್ತ್ ಕಡೆಗೆ ಎಲ್ಲೇ ಬಂದ್ರೂ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚೋಲೆ ಭಟೂರೆ ಮತ್ತು ಪರಾಟ ಇದ್ದೇ ಇರುತ್ತೆ ಎಲ್ಲ ಹೋಟೆಲ್ಗಳಲ್ಲೂ. ನಮ್ಮ ಸೌತ್ ಇಂಡಿಯನ್ ಥರ ದೋಸೆ ಇದು ಸಿಗೋದೇ ಇಲ್ಲ ಬೆಳಗ್ಗೆ. ಹಾಗೆ ಶಾವಿಗೆ ಉಪ್ಪಿಟ್ಟು ಮತ್ತು ಸ್ಯಾಂಡ್ವಿಚ್ ಮತ್ತು ಆಮ್ಲೆಟ್ ಇದಿಷ್ಟಿತ್ತು, ಓಕೆನಾ. ಹಾಗೆ ಬ್ರೆಡ್ಡು, ಜಾಮು ಮತ್ತು ಬಟರು ಇದಿಷ್ಟಿತ್ತು. ಬ್ರೆಡ್ ಟೋಸ್ಟ್ ಬೇಕಂದರೆ ಮಾಡ್ಕೊಳ್ಬೋದು. ಹಾಗೆ ಈಗ ನಾವು ಬ್ರೇಕ್ಫಾಸ್ಟನ್ನು ಮಾಡೋದಕ್ಕೆ ಬಂದಿದ್ದೀವಿ. ಬ್ರೇಕ್ಫಾಸ್ಟನ್ನು ಮುಗಿಸ್ಬಿಟ್ಟು ನಾನು ಆಗಲೇ ಹೇಳಿದೆ ಅಲ್ವಾ, ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಆಗ್ರಾದಿಂದ ಡೆಲ್ಲಿ ಹೋಗುವಂಥ ಹೈವೇದಲ್ಲಿ ಮಾಯಾವತಿ ಪಾರ್ಕ್ ಕೂಡ ಕಾಣುತ್ತೆ. ಬಟ್ ನಾವು ಹೋಗಿಲ್ಲ, ಯಾಕೆಂದರೆ ನಮಗೆ ಫ್ಲೈಟ್ ಆಮೇಲೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಹಾಗೆ ಹೋದ್ವಿ. ಬಟ್ ನೋಡ್ಬೋದು, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಡ್ರೈವರು. ಹಾಗೆ ಈಗ ನೋಡಿ, ನಾವು ಏರ್ಪೋರ್ಟ್ ಹತ್ರ ಬಂದಿದ್ದೀವಿ. ಫ್ರೆಂಡ್ಸ್, ಈಗ ನೋಡಿ 2:30 ಆಗಿದೆ. ನಾವು ಡೆಲ್ಲಿ ಏರ್ಪೋರ್ಟಲ್ಲಿದ್ದೀವಿ. ಡೆಲ್ಲಿಯಿಂದ ಈಗ ನಾವು ಕಾಶ್ಮೀರ್ ಹೋಗ್ತಾ ಇದ್ದೀವಿ. ಸೊ ಕಾಶ್ಮೀರದಲ್ಲಿ ಕೂಡ ನಾವು ಎಲ್ಲೆಲ್ಲೆಲ್ಲ ಹೋದ್ವಿ ಹೇಳೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು, ಬ್ಲಾಗ್ಸ್ಗಳು, ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಾಗೆ ನೋಡಿ, ಇಷ್ಟೊತ್ತಿಗೆ ಲಂಚ್ ಟೈಮ್ ಆಗಿತ್ತು. ಸೊ ನಮಗೆ ಹೊರಗಡೆ ಎಲ್ಲೂ ಹೋಗೋದಕ್ಕೆ ಏನು ಟೈಮ್ ಇರಲಿಲ್ಲ ಅಲ್ವಾ. ಅದಕ್ಕೋಸ್ಕರ ನಾವು ಇಲ್ಲೇ ಮ್ಯಾಕ್ಡಿ ಇತ್ತು. ಸೊ ಮ್ಯಾಕ್ಡಿಗೆ ಬರ್ಗರ್ ತಿನ್ನೋಣ ಅಂತ ಸೃಜನ್ ಹೇಳ್ತಾ ಇದ್ದ. ಸೊ ನಾವಿಲ್ಲಿ ಎಲ್ಲಾದರೂ ಒಂದೊಂದು ಬರ್ಗರನ್ನು ತೊಗೊಂಡು ಸೊ ವೆಜ್ ಮೀಲ್ ತೊಗೊಂಡ್ವಿ. ನಾವು ಮ್ಯಾಕ್ ವೆಜ್ ಮೀಲ್ ತೊಗೊಂಡ್ವಿ. ಸೊ ಇಲ್ಲಿ ನಾವು ಎಲ್ಲ ಲಂಚನ್ನು ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮಗೆ ಫಸ್ಟು 2:30 ಅಂತ ಇತ್ತು ಫ್ಲೈಟು. ಆಮೇಲೆ 4:15 ಪೋಸ್ಟ್ಪೋನ್ ಆಯಿತು. ಆಮೇಲೆ ಹೊರಟಿದ್ದು 5:00 ಫ್ರೆಂಡ್ಸ್. ತುಂಬಾ ಲೇಟ್ ಆಯಿತು. ಆ್ಯಕ್ಚುಲಿ ನಾವು ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ ಅಲ್ವಾ. ಸೊ ಅಲ್ಲಿ ಹೋಗಿ ತಲುಪೋಷ್ಟರಲ್ಲಿ 6:45 ಆಗಿತ್ತು. ಸೊ ಅಲ್ಲಿ 6:45 ಅಂದರೆ ತುಂಬ ಕಪ್ಪಾಗಿರೋ ಥರ ಆಗುತ್ತೆ. ಮತ್ತೇನಂದರೆ ಅಲ್ಲಿ ನಮಗೆ ಮೇಕ್ ಮೈ ಟ್ರಿಪ್ ಅವರೇ ಕಾರನ್ನು ಕಳಿಸ್ತಾ ಇದ್ದಾರೆ. ಮತ್ತು ಈಗ ನೋಡಿ, ನಾವಿಲ್ಲಿ ಬಂದು ಫ್ಲೈಟಲ್ಲಿ ಕೂತ್ಕೊಂಡಿದ್ದೀವಿ. ಮಕ್ಕಳಂತೂ ಫುಲ್ ಖುಷಿಯಾಗಿದ್ರು. ಹೊಸ ಹೊಸ ಎಕ್ಸ್ಪೀರಿಯನ್ಸು ಇದೆಲ್ಲ ಹೇಳ್ಕೊಂಡು. ಈಗ ನೋಡಿ, ನಾವು ಶ್ರೀನಗರ್ ಏರ್ಪೋರ್ಟ್ಗೆ ಬಂದು ತಲುಪಿದ್ದೀವಿ. ಅಲ್ಲಿ ನಾನು ಆಗಲೇ ಹೇಳಿದೆ ಅಲ್ವಾ, ಮೇಕ್ ಮೈ ಟ್ರಿಪ್ ಅವರು ಬಂದಿದ್ರು. ನಾವು ಅದರಲ್ಲೇ ಫುಲ್ ಪ್ಯಾಕೇಜನ್ನು ತೊಗೊಂಡಿದ್ದೀವಿ. ತುಂಬ ಅಂದರೆ ತುಂಬ ಚಳಿ ಇತ್ತು ಫ್ರೆಂಡ್ಸ್. ಮತ್ತೇನಂದರೆ ಲೈಟಾಗಿ ಮಳೆ ಬೇರೆ ಬರ್ತಾ ಇತ್ತು. ಹಾಗೆ ಅವರು ಮೇಕ್ ಮೈ ಟ್ರಿಪ್ ಅವರು ಆಫೀಸ್ಗೆ ಕರ್ಕೊಂಡೋಗಿ ಒಂದು ಲೈಟಾಗಿ ಸ್ನ್ಯಾಕ್ಸು, ಬಿಸ್ಕಿಟ್, ಕಾಫಿ ಮತ್ತು ಒಂದು ಪೊಟ್ಯಾಟೊ ಸ್ನ್ಯಾಕ್ಸನ್ನು ಕೊಟ್ಟರು. ಅಲ್ಲಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಅವರು ನಮಗೆ ಕಂಪ್ಲೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಗೆ ಹೋಗಬೇಕು, ಯಾವ್ಯಾವ ರೀತಿ ಇರುತ್ತೆ ಹೇಳ್ಕೊಂಡು. ಹಾಗೆ ಅಲ್ಲಿಂದ ನಾವು ಹೊರಟಿದ್ದೀವಿ. ಆ್ಯಕ್ಚುಲಿ ಶ್ರೀನಗರದಿಂದ ನಾವು ಈಗ ಗುಲ್ಮರ್ಗ್ಗೆ ಹೋಗ್ತಾ ಇದ್ದೀವಿ. ಫುಲ್ ನೈಟ್ ಆಗಿಬಿಟ್ಟಿತ್ತು. ಮತ್ತು ಏನಂದರೆ 2.5 hour ಜರ್ನಿ ಆಗುತ್ತೆ ಫ್ರೆಂಡ್ಸ್ ಗುಲ್ಮರ್ಗ್ಗೆ ಹೋಗೋದಕ್ಕೆ. ಸೊ ನೆಕ್ಸ್ಟ್ ಡೇ ನಾವು ಗುಲ್ಮರ್ಗ್ದಲ್ಲಿ ಫುಲ್ ಸೈಟ್ ಸೀಯಿಂಗು ಮತ್ತು ಅಲ್ಲಿ ಹೋಟೆಲ್ ಎಲ್ಲ ಹೇಗಿತ್ತು ಹೇಳೋದನ್ನೆಲ್ಲ ನಾನು ಇನ್ನು ಕಂಪ್ಲೀಟಾಗಿ ಕಾಶ್ಮೀರ್ ವಿಡಿಯೋಸನ್ನು ಪೋಸ್ಟ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ನಿಮಗೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೋಡಿ, ನಾವೀಗ ಇಲ್ಲಿ ಬಂದು ತಲುಪಿದ್ದೀವಿ.
ಫ್ರೆಂಡ್ಸ್ ಈಗ ನೋಡಿ ಚೆಕ್ ಇನ್ ಪ್ರೊಸೀಜರ್ ಏನೇನಿದೆ ಅದೆಲ್ಲ ಮಾಡ್ತಾ ಇದ್ದಾರೆ. ಬಟ್ ತುಂಬಾ ಚಳಿ ಇತ್ತು, 5 ಡಿಗ್ರಿ ಇದೆ. ಸೊ ನಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ಇಲ್ಲಿ ಒಳಗಡೆ ರೆಸ್ಟೋರೆಂಟ್ಗೆ ಬಂದು ಹೀಟರ್ ಎದುರುಗಡೆ ಕೂತ್ಕೊಂಡಿದ್ದೀವಿ. ಹಾಗೆ ನೋಡಿ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋಗಳಲ್ಲೆಲ್ಲ ಎಲ್ಲ ಕಂಪ್ಲೀಟ್ ಕಾಶ್ಮೀರ್ ವಿಡಿಯೋಸ್ಗಳನ್ನೆಲ್ಲ ಹಾಕ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.